ಕೇಳಬಾರ್ದು, ರೈತ ಕಿತ್ತಾಕ್ತೇನೆ ಅಂತ ಕೇಳಬಾರ್ದು. ಯಾವ ಕೇಳದೆ ಇದ್ದಾಗ ಬಂಡವಾಳಕ್ಕೆ ಬಹಳ ಸುಲಭ ಆಗುತ್ತೆ, ಬೇಕಾದಷ್ಟು ಲಾಭ ಮಾಡ್ಬೋದು. ಅದಕ್ಕೆ ವ್ಯವಹಾರ ಬಂಡವಾಳಗಳಿಗೆ ಅನುಕೂಲ ಮಾಡಿಕೊಡ್ಬೇಕು, ಅವ್ರಿಗೆ ಹೆಚ್ಚು ಲಾಭ ಆಗಬೇಕು ಅನ್ನೋ ಕಾರಣಕ್ಕೆ ಈ ದೇಶದ ಕೋರ್ಟ್ ಸರ್ಕಾರ ತಂದಿದೆ. ಇದು ಬಹಳ ಸ್ಪಷ್ಟ ಮಾತಾಡ್ರಿ. ಈಗಾಗಲೇ ಬಂಧುಗಳೇ, ಮಧ್ಯ ಏಷ್ಯಾದಲ್ಲಿ ಆಗ್ತಿರ್ತಕ್ಕಂಥ ಯುದ್ಧಗಳ ಬೆಳವಣಿಗೆಯಿಂದಾಗಿ ಜನರ ಬದುಕು ಎಲ್ಲ ಆಹಾರ ಪದಾರ್ಥಗಳೇ ಜಾಸ್ತಿ ಆಗಿದೆ. ಇವತ್ತು 1ನೇ ತಾರೀಕಿನಿಂದ ಎಲ್ಲರೂ ಕೂಡ ಬೀಡಿಗೆ ಜಾಸ್ತಿ ಆಗಬೇಕು. ಸರ್ಕಾರ ಬೀಡಿಯನ್ನು ಮೋಸ ಮಾಡಿದೆ. ಬಹಳ ಕಡಿಮೆ ಬೆಲೆಯನ್ನು ಬಹಳ ಕಡಿಮೆಗೆ ನಿಗದಿ ಮಾಡಿ ಆಗ್ತಾ ಇದೆ. ಉದ್ದೇಶಪೂರ್ವಕವಾಗಿ ಕಾರ್ಮಿಕ ವರ್ಗವನ್ನು ತರಬೇಕು ಅನ್ನೋ ಕಾರಣ ಇಷ್ಟೇ. ಅಷ್ಟರು ಅರ್ಥ ಮಾಡ್ಕೋಬೇಕಾಗಿದೆ. ಅಧಿಕಾರಿಗಳ ಗುಲಾಮರನ್ನಾಗಿ ಮಾಡ್ತಕ್ಕಂಥ ನಿಯಮಗಳು ಬಿಟ್ಟರೆ ಬೇರೆ ಏನೂ ಅಲ್ಲ. ಎಲ್ಲರೂ ಜಾರಿ ತಂದಿರೋದು ಏನು ಕಾರಣಕ್ಕೆ ಅಂತಂದ್ರೆ ವ್ಯವಹಾರವನ್ನು ಶುದ್ಧೀಕರಿಸಬೇಕು ಅಂತ. ಈಗ ಪುಲಿಂಗ್ ಬಿಸ್ನೆಸ್ ಅಂತ ಹೇಳ್ತಾರೆ. ಅಂದ್ರೆ ಯಾರಿಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ, ಯಾರು ದೊಡ್ಡ ದೊಡ್ಡ ಕಂಪನಿಗಳು, ಕಾರ್ಪೊರೇಟ್ ಕಂಪನಿಗಳು ಬಂಡವಾಳ ಹೂಡ್ತಕ್ಕಂಥವ್ರು ಯಾರಿದ್ದಾರೆ, ಕೋಟ್ಯಾಧೀಶರಿಗೆ, ಅವರು ಬಂಡವಾಳ ಹೂಡಿದಾಗ ಬಂಡವಾಳಕ್ಕೆ ಅತಿ ಹೆಚ್ಚಾಗಿ ಲಾಭ ಬರಬೇಕು. ಲಾಭ ಬರಬೇಕು ಅಂದ್ರೆ ಯಾವ ಕಾಯ್ದೆ ಇರಬಾರ್ದು, ಕಾರ್ಮಿಕರು ಸಂಘ ಕಟ್ಟಬಾರ್ದು, ಸ್ಟ್ರೈಕ್ ಮಾಡಬಾರ್ದು, ಪದೇ ಪದೇ ಬೀದಿಗೆ ಹೋರಾಟ. ಈಗಿನ ಸಂಘಟನೆಗಳು ಬಿಡಿ, ಹೊಸದಾಗಿ ಕಾರ್ಮಿಕರ ಸಂಘ ಕಟ್ಟೋದು ಬಹಳ ಕಠಿಣ ಆಗುತ್ತಿಲ್ಲ. ಅವ್ರು ಹಾಕುವಂತ ರೂಲ್ಸ್ ಗಳನ್ನ ನೀವು ಯಾರು ಫಾಲೋ ಮಾಡಕ್ ಆಗೋದಿಲ್ಲ. ಎರಡನೇದು, ಈಗಿರ್ತಕ್ಕಂಥ ಸಂಘಗಳು, ಅದು ಯಾವುದೇ ಕಾರ್ಮಿಕ ಸಂಘಗಳಿರಲಿ, ಆ ಸಂಘಗಳನ್ನ ಉಳಿಸೋದು ಭಾರಿ ಕಷ್ಟ ಆಗುತ್ತೆ. ಅವ್ರಿಗೆ ಆಡಿಟ್ ಕೊಡಬೇಕಾಗುತ್ತೆ, ಎಲ್ಲ ರಸೀದಿ ಕೊಡಬೇಕಾಗುತ್ತೆ. 50,000 ರೂಪಾಯಿ ಮೇಲೆ ಏನು ವಹಿವಾಟು ಮಾಡಿದ್ರೆ ಎಲ್ಲಾ ತರ ರೂಲ್ಸ್ಗಳನ್ನ ಅಪ್ಲೈ ಮಾಡ್ತಾರೆ. ಇವತ್ತು ಜಾರಿ ಮಾಡಕ್ ಆಗೋದೇ ಇಲ್ಲ ಅನ್ನೋಷ್ಟು ಮಟ್ಟಕ್ಕೆ ಬಹಳ ಕಠಿಣವಾಗಿರ್ತಕ್ಕಂಥ ನಿಯಮಗಳನ್ನ ಜಾರಿ ಮಾಡಿದ್ದಾರೆ ಇವತ್ತಿಂದ. ಆನಂತರ ನೀವು ಸ್ಟ್ರೈಕ್ ಮಾಡೋದಕ್ಕೆ, ಮುಷ್ಕರ ಮಾಡೋದಕ್ಕೆ ಇವತ್ತಿಂದ ನಿಮ್ಮ ಹಕ್ಕುಗಳಿರೋದಿಲ್ಲ. ನೀವು ಮುಷ್ಕರ ಮಾಡಬೇಕು ಅಂದ್ರೆ 60 ದಿವಸ ಮುಂಚೆ ನೋಟಿಸ್ ಕೊಡ್ಬೇಕಿಲ್ಲ. ನೋಟಿಸ್ ಕೊಟ್ಟರು ಕೂಡ ಅವ್ರು ಮುಷ್ಕರ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಅವ್ರ ಮಾತುಕತೆ ಕರೆದು ಮುಷ್ಕರ ಮಾಡೋಗಿಲ್ಲ. ಆಗೊಂದ್ ವೇಳೆ ನೀವು ಮುಷ್ಕರ ಮಾಡಿದ್ರೆ ನಿಮ್ಮ ಸಂಬಳನೂ ಕಟ್ ಮಾಡಬಹುದು. ನಿಮ್ಮ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನ ಹೂಡ್ಲಿಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಮ್ಮನ್ನ ಕೆಲಸದ ಕಿತ್ತಾಕ್ದಾಗ, ನಿಮ್ಗೆ ಸಂಬಳ ಕೊಡದೇ ಇದ್ದಾಗ, ನಿಮಗೆ PF ಕೊಡದೇ ಇದ್ದಾಗ, ಬೋನಸ್ ಕೊಡದೇ ಇದ್ದಾಗ ನೀವು ಮುಷ್ಕರ ಮಾಡಬೇಡಿ ಅಂತ ಇವತ್ತು ನಿಯಮಗಳನ್ನ ಇವತ್ತು ಮೋದಿ ಸರ್ಕಾರದವರು ತಂದಿದ್ದಾರೆ. ಮತ್ತೆ ಮುಂದುವರೆದಾಗೆ ನಿಮ್ಗಿನ ಸಾಮಾಜಿಕ ಬದ್ಧತೆಗಳಿರೋದಿಲ್ಲ. ಜೊತೆಗೆ ಚೌಕಾಸಿ ಮಾಡೋ ಹಕ್ಕು, ಕಾರ್ಮಿಕರಿಗಿರ್ತಕ್ಕಂಥ ಚೌಕಾಸಿ ಹಕ್ಕು ಅಂದ್ರೆ ನಮಗೆ ಇಷ್ಟು ಸಂಬಳ ಕೊಡಬೇಕು, ಇಷ್ಟು ಬೋನಸ್ ಕೊಡಬೇಕು ಅನ್ನುವಂತ ಬಾರ್ಗೇನ್ ಮಾಡತಕ್ಕಂಥ ಹಕ್ಕಿದೆಯಲ್ಲ, ಆ ಚೌಕಾಸಿ ಮಾಡೋ ಹಕ್ಕುಗಳು ಇರೋದಿಲ್ಲ ಇನ್ನ. ಜೊತೆಗೆ ನೀವು ಇನ್ನು ಮುಂದೆ ಕನಿಷ್ಠ ವೇತನ ಬಹಳ ಕಡಿಮೆ ತಗೊಳ್ತೀರಿ. ಯಾಕೆ ಅಂತ ಅಂದ್ರೆ ರಾಷ್ಟ್ರೀಯ ಕನಿಷ್ಠ ವೇತನವನ್ನ ಇವತ್ತು ಬಡತನ ರೇಖೆಗಿನ್ನ ಕೆಳಗಡೆ ನಿಗದಿ ಮಾಡ್ತಾ ಇದ್ದಾರೆ. ಬಡತನ ರೇಖೆಗಿನ್ನ ಕೆಳಗಡೆ ನಿಗದಿ ಮಾಡ್ತೀವಿ ಅಂತ ಅಂದ್ರೆ ಇದುವರೆಗಿದ್ದಂತ ಕನಿಷ್ಠ ವೇತನ ಕಾಯ್ದೆಗಳನ್ನ ಸಂಪೂರ್ಣವಾಗಿ ತಿದ್ದುಪಡಿ ಮಾಡಿ ಆಯಾ ಸುಪ್ರೀಂ ಕೋರ್ಟ್ನ ತೀರ್ಪಿನ ಭಾಗವಾಗಿ ಆಯಾ ಪ್ರದೇಶದಲ್ಲಿ ಮಾರುಕಟ್ಟೆ ಬೆಲೆಗಳು, ಆಹಾರ ಪದಾರ್ಥಗಳು ಅಥವಾ ನಾಗರಿಕ ವಸ್ತುಗಳು, ಬಳಕೆ ಮಾಡ್ತಕ್ಕಂಥ ವಸ್ತುಗಳು, ಮನೆ ಬಾಡಿಗೆ, ಇವೆಲ್ಲ ಎಷ್ಟು ಬೆಲೆ ಇದೆಯೋ ಅದು ತಕ್ಕರಾಗಿ ನಿಮಗೆ ಕನಿಷ್ಠ ವೇತನ ನಿಗದಿ ಮಾಡಬೇಕು ಅನ್ನೋ ಕಾನೂನು ತಿದ್ದುಪಡಿ ಮಾಡಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವೇತನ ನಿಗದಿ ಮಾಡ್ತಾರೆ, ಅದನ್ನು ನೀವು ಪಡಿಬೇಕಾಗುತ್ತೆ. ಅದರ್ಥ ನಿಮ್ಗೆ ಕನಿಷ್ಠ ವೇತನ ಅನ್ನುವಂಥದ್ದು ಗ್ಯಾರಂಟಿಯಾಗಿ ನಿಮಗೆ ಸಿಗೋದಿಲ್ಲ. ಜೊತೆಗೆ ನೀವು ಟೇಕ್ ಹೋಮ್ ಸ್ಯಾಲರಿ, ಮನೆಗೆ ತಗೊಂಡು ಹೋಗ್ತಕ್ಕಂಥ ಸಂಬಳಕ್ಕೆ ಬಹಳ ಕಡಿತ ಆಗಲಿದೆ. ಬೋನಸ್ನ ಸಮಸ್ಯೆ ಆಗುತ್ತೆ. ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಇಲ್ಲಿರ್ತಕ್ಕಂಥ ಬಹುತೇಕ ಕಾರ್ಮಿಕರು ಒಂದಲ್ಲ ಒಂದು ಸಂಸ್ಥೆಗೆ ನನ್ನ ಕೆಲಸ ಕಾಯಂ ಆಗುತ್ತೆ, ನಾನು ಕೂಡ ಕಾಯಂ ನೌಕರ ಆಗ್ತೀನಿ ಅನ್ನೋ ಒಂದು ಕನಸು ಇಟ್ಕೊಂಡು ನೀವು 10,000, 12,000, 15,000ಕ್ಕೆ ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರಿ. ಯಾಕೆ ಅಂತ ಅಂದ್ರೆ ನನಗೆ ಒಂದಲ್ಲ ಒಂದು ಕಾಯಂ ಆಗುತ್ತೆ ಅಂತ. ಹೌದಾ ಇಲ್ವಾ? ಆದ್ರೆ ಇವತ್ತಿಂದ ನೀವು ಬರೆದಿಟ್ಕೊಂಡ್ರೆ ನೀವು ನಿಮ್ಮ ಯಾರ ಕೆಲಸಗಳು ಕಾಯಂ ಆಗೋದಿಲ್ಲ. ಯಾರ ಕೆಲಸಗಳು ಕಾಯಂ ಆಗೋದಿಲ್ಲ. ಗೌರವ ಧನದಾನ ಇರುತ್ತೆ, ಗುತ್ತಿಗೆನೂ ಹಾಗೆ ಇರುತ್ತೆ. ಅಂದ್ರೆ ಗುತ್ತಿಗೆ ಬದಲಿಗೆ
ಇವತ್ತು ನಿಗದಿತ ಅವಧಿಯ ಉದ್ಯೋಗವನ್ನು ತರ್ತಿದ್ದಾರೆ. ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಈಗಾಗಲೇ ಯಾರೆಲ್ಲ ಕೆಲಸ ಮಾಡ್ತಾವ್ರೆ ಅವ್ರನ್ನ ಕಾಯಂ ಮಾಡಬೇಕು ಅನ್ನೋದ್ರ ಬದಲಾಗಿ ನಿಗದಿತ ಅವಧಿಯಲ್ಲಿ ಲೆಕ್ಕದಲ್ಲಿ ಅದು 3 ವರ್ಷ ಆಗಿರ್ಬೋದು, 5 ವರ್ಷ ಆಗಿರ್ಬೋದು, ಅದರ ಆಧಾರದ ನಿಮಗೆ ಕೆಲಸ ತಗೊಂಡು ನಿಮಗೆ ಬೇಕಾದ್ರೆ ಇಟ್ಕೋಬಹುದು, ಬೇರೆ ತೆಗೆದಾಕ್ಬೋದು ಅನ್ನುವಂಥ ನಿಯಮಗಳನ್ನ ಇವತ್ತು ಸರ್ಕಾರ ಇವತ್ತಿನ ಜಾರಿ ಇದೆ. ಎಲ್ಲ ಆಹಾರ ಪದಾರ್ಥಗಳ ಬೆಲೆ ಜಾಸ್ತಿ ಆಗಿದೆ. ಇವತ್ತು ಏಪ್ರಿಲ್ 1ನೇ ತಾರೀಕಿನಿಂದ ಎಲ್ಲರೂ ಕೂಡ ಬೀಡಿಗೆ ಜಾಸ್ತಿ ಆಗಬೇಕು. ಸರ್ಕಾರ ಬೀಡಿಯನ್ನು ಮೋಸ ಮಾಡಿದೆ. ಬಹಳ ಕಡಿಮೆ ಬೆಲೆಯನ್ನು ಬಹಳ ಕಡಿಮೆಗೆ ನಿಗದಿ ಮಾಡಿ ಆಗ್ತಾ ಇದೆ. ಉದ್ದೇಶಪೂರ್ವಕವಾಗಿ ಈ ಕಾರ್ಮಿಕ ವರ್ಗವನ್ನು ತರಬೇಕು ಅನ್ನೋ ಕಾರಣಕ್ಕೆ ಕಾರಣ ಇಷ್ಟೇ. ಅಷ್ಟರು ಅರ್ಥ ಮಾಡ್ಕೋಬೇಕಾಗಿದೆ.